ವೆಲ್ಕಮ್ ಟು ತರುಣ್ ಲಾಕ್ಸ್. ನೀನು ಹೇಳು. ವೆಲ್ಕಮ್ ಟು ತರುಣ್ ಲಾಕ್ಸ್ ಫ್ರೆಂಡ್ಸ್. ನಮ್ಮ ಪಯಣ ಪಾರ್ಟ್ 2 ಎಪಿಸೋಡ್ 2 ಸೀರೀಸ್ 1 ಎಪಿಸೋಡ್ 2. ಸೊ ಎಲ್ಲಿಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಅಂದರೆ ಇಲ್ಲಿಂದ ಕೂರ್ಗೆ ಈಗ. ಸೊ ಆನ್ ದಿ ವೇಲಿ ಫುಲ್ ಜಾರ್ ಸೋಡಾ ಫೇಮಸ್ ಸೋಡಾ ಧರ್ಮಸ್ಥಳ ಟ್ರೈ ಮಾಡ್ತಾಯಿದ್ವಿ. ಫುಲ್ ಜಾರ್ ಸೋಡಾ ನಾನು ಸೋಡಾ ಕುಡಿಕಲ್ಲ, ಇವನು ಕುಡಿಕಲ್ಲ, ಅವ್ನು ಒಬ್ಬನೇ ಕುಡಿಕಲ್ಲ. ಒಂದೇ ಪೈನಾಪಲ್ ಮಸಾಲ ಒಂದೇ ತಾನು ಹೇಳಿದ್ವಾ? ಒಂದು ಪೈನಾಪಲ್ ಒಂದಿದು ಒಂದು ಚುರ್ಮುರಿ ಹೇಳಿ ಸರ್. ತಮ್ಮನೇಲಿಗೆ ಅದು ಸರಿ. ಓಕೆ ಗೈಸ್, ಈಗ ತಿನ್ಕೊಂಡು ಒಂದು ಫುಲ್ ಜಾರ್ ಸೋಡಾ ಕುಡಿತೀನಿ, ಅದನ್ನು ವೀಡಿಯೋ ಮಾಡ್ತೀನಿ. ಇವನೀಗ ಪೈನಾಪಲ್ ತಿಂತಾನೆ, ನಾನು ಚುರ್ಮುರಿ ತಿನ್ಕೊಂಡು ಹೊರಡುವ ಇಲ್ಲಿಂದ. ಕೋಲ್ಡ್ ವಾಟರ್ ಇದೆಯಾ ಒಂದು ಕಡೆ ಹಂಗೆ ಸೋಡಾ ಘಮ 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 ಅಂತಿತ್ತು. ಅಯ್ಯೋ, ನಮ್ಮ ಮುಂದೆ ದರ್ಶನಕ್ಕೆ ನಿಂತಿದ್ದಲ್ಲ ಅವಳೋದು. ಯಾರು ನಮ್ಮ ಮುಂದೆ ದರ್ಶನಕ್ಕೆ ಒಬ್ಳು ನಿಂತಿದ್ದಲ್ಲ ಮುಂದೆ ಲೈನಲ್ಲಿ. ನೋಡಿ ಫ್ರೆಂಡ್ಸ್, ಇವನು ಹುಡುಗಿರ್ನ ನೋಡಲ್ಲ, ಇವನು ಹುಡುಗಿರ್ನ ನೋಡಲ್ಲ ಅಂತಾನೆ. ಅಕ್ಕ ಕಣ, ಅವ್ನು ಹುಡುಗನ ಜೊತೆ ನಿಂತಿದ್ದೆ ಕಣ. ನಾನು ರಿಮೆಂಬರ್ ಪವರ್ ನಾನು ಯೂಸ್ ಮಾಡ್ತೇನೆ ಕಣ. ನಿಂತ ನಾನು ಬ್ಯಾ ಅಂತ ನೋಡಲ್ಲ. ನಾನು ಎಲ್ಲಿ ಬ್ಯಾ ಅಂತ ನೋಡ್ತೀನಿ, ಅಂತ ನೋಡ್ತೀಯ? ನೀನೇ ಅಂತ ನೋಡೋದು, ನಾನಲ್ಲ. ಸರಿ ಈಗ ದಯವಿಟ್ಟು ಆ ಅಂಗಡಿ ಮಾತ್ರ ಕುಡಿಯೋಕೆ ಹೋಗ್ಬಿಡಿ. ಬೇಲ್ಪುರಿನೂ ಚೆನ್ನಾಗಿಲ್ಲ. ಪೈನಾಪಲ್ ಒಂದು ಓಕೆ, ಅದು ಹಣ್ಣು ಗಿಡದಲ್ಲಿ ಬಿಟ್ಟಿದ್ದಲ್ಲ ಅದಕ್ಕೆ ಓಕೆ. ಅಲ್ಲ, ಫುಲ್ ಜಾರ್ ಅಲ್ಲ, ಗಬ್ಬೊಡಿತಿತ್ತು. ನೋಡ್ಕೊಂಡು ಮಾಡ್ಕೊಂಡು ಕುಡಿರಿ. ಸುಮ್ಮನೆ ಹಾಕಿ ಬುಸ್ ಅನ್ಸ್ತೇನೆ ಅಂದ್ಬಿಟ್ಟೆಲ್ಲ ಕುಡಿಯೋಕೆ ಹೋಗ್ಬಿಡಿ. ಬುಸ್ ಅಂತ ಆಮೇಲೆ ಬಾತ್ರೂಮ್ ಅಲ್ಲಿ ಆಗತ್ತೆ. ಇದೇನೋ ನಿಜ. ಸೊ ಈಗ ನೆಕ್ಸ್ಟು ಫುಲ್ ಜಾರ್ ಕೊಡೋಕೆ ನಿಲ್ಸ ಮನಸ್ಸೇ ಹೋಗ್ಬಿಡ್ತು. ಬೇರೆ ಎಲ್ಲ ಟ್ರೈ ಮಾಡೋಣ. ಪಂಚೆಲ್ಲ ಇವತ್ತು ಎಲ್ಲ ಟ್ರಾವೆಲಿಂಗು, ನಾನು ಇವನು ಅವನು ಎಲ್ಲ ಪಂಚೆ. ಇವಾಗ ಒಂದು ಬಾಡಿ ಫ್ಲಾಟ್ ಐತೈತೆ. ಒಂದು ಬಾಡಿಗೆ ರಾತ್ರಿ ಎಲ್ಲ ಎದ್ದಿದ್ದಕ್ಕೆ ಫ್ಲಾಟ್ ಆಗ್ತಾ ಇರೋದು. ಅದೇನೆ 2 ಸೆಕೆಂಡ್ ಕಣ್ ಮುಚ್ಬಿಟ್ಟು ಫ್ಲಾಟ್ ಮಾಡಿಸ್ತಿದ್ದೆ ಎಲ್ಲಾನು. ನಾನು ನಿದ್ದೆಲ್ಲಿ ಕಣ್ಬಿಟ್ಟಿದ್ಗೆ ಗೊತ್ತಾಗಿತ್ತದು. ನಂಗೆ ಅದು ಕಣ್ಣು ಕಾಣಿಸ್ತಾ ಇತ್ತು ಕಣ. ಆದ್ರೂ ಅಲ್ಲಿ ಸೈಡ್ ತಗೋಬೇಕು ಅಂತ ಅನ್ಸಲಿಲ್ಲ. ಹೋಗ್ ಗುದ್ದಾನ ಅಂತಾನೆ ಅನ್ಸಿದ್ದು ಅವ್ನಿಗೆ. ನಾನ್ ಸೈಡ್ ಹೇಳ್ಕೊಳ್ಳೋ ಅಂದಾಗ್ಲೇ ಇನ್ಆಕ್ಟಿವ್ ಆಗಿ ಹೋಗಿತ್ತು ಅಷ್ಟೇ. ಎಲ್ಲೋ ನೀರ್ ಹೆಂಗ್ ಅರಿತಿತ್ತು ಅಂದ್ರೆ ಇಲ್ಲೂ ಅಷ್ಟೇನಪ್ಪ. ಇದೆಲ್ಲ ಅಲ್ಲ ಬಂದಿದ್ ಶಿರಾಡಿ ಘಾಟ್ ಮಾತ್ರ ದಯವಿಟ್ಟು ಯಾರು ಬರಕ್ ಹೋಗ್ಬಿಡಿ ಪ್ಲೀಸ್. ಸೂಪರ್ ಆಗೈತೆ ಘಾಟ್. ಅದಕ್ಕೋಸ್ಕರ ಆ ಬ್ಯೂಟಿ ಹಂಗೆ ಇರ್ಲಿ, ನಾವು ಹಾಳು ಮಾಡೋದು ಬೇಡ. ಬಂದು ನಮ್ಮ ಡ್ರೈವರ್ನ ಎಕ್ಸ್ಪೀರಿಯನ್ಸ್ ಕೇಳಿಬೇಕಾರೆ ಏನದು ಇದ್ರದ್ದು ಘಾಟ್ ಯಾವಪ್ಪ ಅದು. ನೀವು ವ್ಲಾಗ್ ಏನಾದ್ರು ಕೇಳಿಸ್ಕೊಂಡಿದ್ರೆ? ವ್ಲಾಗ್ ಮಾಡಿಲ್ಲ. ಅಲ್ಲ, ವ್ಲಾಗ್ ನೀನ್ ಮಾಡಿದ್ರೆ ಬೀಪ್ ಬಿಟ್ಟು ಬೇರೆ ಏನು ಬರ್ತಿರ್ಲಿಲ್ಲ. ಎಲ್ಲಾ ತರದ ಜನರನ್ನು ನೆನಪಿಸ್ಕೊಂಡು ನೀನ್ ವಿಡಿಯೋ ಎಲ್ಲ ಸೀಟ್ ತೋರಿಸ್ತಾ ಇದೆಯಾ ಕಣ. ಇಲ್ಲ ಮಕ್ಕ ಬರ್ತೈತೆ ಇವಾಗ ತಿರುಗ್ತಾ ಕಣ. ಹೇಳಲೇ ನೀನು. ಅದೇ ಶಿರಾಡಿ ಘಾಟು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಫ್ ರೋಡ್ ವೆಹಿಕಲ್ ಏನೋ ಟೆಸ್ಟಿಂಗ್ ಇತ್ತು ಅಂದ್ರೆ ಅಲ್ಲಿಗೆ ತರ್ಬೋದು. ನಿಮ್ಗೆ ಬೇಜಾರಾಗಿ ಹೋಗುತ್ತೆ. ಆಫ್ ರೋಡ್ ವೆಹಿಕಲ್ ಅಲ್ಲೂ ಬೇಜಾರಾಗಂತ ರೋಡ್ಗಳು. ಬಟ್ ಅರ್ಧ ತನಕ, ಅರ್ಧ ಆದ್ಮೇಲೆ ಓಕೆ. ಅರ್ಧ ಆದ್ಮೇಲೆ ಚೆನ್ನಾಗಿ ಬರ್ಬೋದು. ಅರ್ಧ ಬರೋಷ್ಟಲ್ಲಿ ಅದು ಏನು 2 ಅವರ್ ತೋರಿಸ್ತು. ನಾನು 2 ಅವರ್ ಏನು 60 ಎಷ್ಟು ಕಿಲೋಮೀಟರ್ ತೋರಿಸ್ತು? 70 ಕಿಲೋಮೀಟರ್ಸ್ ಅಲ್ಲ 90 ಕಿಲೋಮೀಟರ್ಸ್ 2 ಅವರ್ಸ್ ಅಂತ ಇತ್ತು. ಈಸಿ ಹೊಡಿಬಹುದು ಅನ್ಕೊಂಡ್ ಬಂದೆ. ನೋಡಿದ್ಮೇಲೆ ಅನ್ನಿಸ್ತು 3 ಅವರ್ಸ್ 2 ಅಲ್ಲ 6 ಅವರ್ಸ್ ಆಗತ್ತಿದ್ದು ಅನ್ನಿಸ್ತು. ಆಮೇಲೆ ಸ್ವಲ್ಪ ಅರ್ಧ ದಾರಿ ಬಂದ್ಮೇಲೆ ರೋಡ್ ಚೆನ್ನಾಗಿತ್ತು. ಬಟ್ ಆ ಅರ್ಧ ದಾರಿ ಬರೋದಿದೆಯಲ್ಲ ಎಲ್ಲರಿಗೂ ಬೇಸತ್ತು. ಪಾಪ ಅವನು ತುಂಬಾ ಎಫರ್ಟ್ ಹಾಕೋನೆ ಈ ಟ್ರಿಪ್ಗೆ. ಹೋಗಿ ಸಾಯಲಿ, ಇವನ್ಗೆ ಬೈತಿತ್ತು. ತುಂಬಾ ಎಫರ್ಟ್ ಹಾಕೋನೆ. ಆ ಎಫರ್ಟ್ ಹೆಂಗಿತ್ತು ಅಂದ್ರೆ, ಆ ರಿಸಲ್ಟ್ ಹೆಂಗಿತ್ತು ಅಂದ್ರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಮಲ್ಗವನೆ ನಮ್ಮ ಹುಡುಗ. ಆ ಎಫರ್ಟ್ ಮಲಗಿದೀನ. ಪ್ಲೇನಲ್ಲಿ ಇನ್ನೊಂದು ಚಿಕ್ಕ ಚೇಂಜ್ ಏನಿಲ್ಲ. ಕೂರ್ಗೆನೆ ಡೆಸ್ಟಿನೇಷನು. ಬಟ್ ಹಂಗೆ ಆನ್ ದಿ ವೇಲಿ ಸೌತಾಡ್ಕ ಗಣಪತಿ ನೋಡ್ಕೋಗೋಣ ಅಂತ ನೋಡೋಣ. ಆಚೆಯಿಂದ ನಮಸ್ಕಾರ ಹಾಕೊಂಡು ಹೋಗೋಣ. ಒಂದು ಬರೋದು ಬಂದಿದ್ದೀವಿ. ಇಲ್ಲಿ ತನಕ 2 ಕಿಲೋಮೀಟರ್ ಅಷ್ಟೇ. ಸೊ ಇಲ್ಲಿ ಸೌತಾಡ್ಕ ಗಣಪತಿ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಹಂಗೆ ಆಚೆಯಿಂದ. ಸೋಡಾ ಹೇಳ್ಬಿಟ್ಟು ಜ್ಯೂಸ್ ಕುಡಿತೇನೆ. ಚೆನ್ನಾಗಿದೆ ಅಲ್ಲ ನೋಡ್ತಾರೆ ಇವನು. ನಾನು ಜ್ಯೂಸ್ ಬಿಸಿಲು ಮಾತ್ರ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ. ಸುಮ್ಮನೆ ನಡ್ಕೊಯ್ತಿದ್ದಾನೆ ಬೆವರು ಸ್ಟಾರ್ಟ್ ಐತೈತೆ. ಕಾಲು ಕೆಳಗಿಡೋಕ್ಕಾಯ್ತಲ್ಲ. ಈ ಬಿಸಿಲು. ಜನ ಬೇರೆ ಸಿಕ್ಕಾಪಟ್ಟೆ ಜನ. ಈ ಸೈಡ್ ಎಲ್ಲಿ ಬಂದರೂ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಬೇರೆ ಕಡೆ ಪ್ಲಾನ್ ಮಾಡಿ ನಾವು ತಪ್ಪು ಮಾಡಬೇಕು.
ಫ್ರೆಂಡ್ಸ್, ವೆಲ್ಕಮ್ ಅಗೇನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ತರುಣ್ ಬ್ಲಾಗ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ರೋಡು. ವೆಲ್ಕಮ್ ಬ್ಯಾಕ್ ಅವಾಗಲೇ ಹೇಳಿದ್ವಲ್ಲ. ತಿರ್ಗಾ ವೆಲ್ಕಮ್ ಮಾಡೋಣ. ಎಷ್ಟಲ್ಲಿ ವೆಲ್ಕಮ್ ಮಾಡಿದ್ರೇನು ಗೆಸ್ಟ್ಗಳನ್ನ? ಅಲ್ಲ, ಈ ರೋಡಲ್ಲಿ ಕಾರ್ಗೆ ಓಡಿಸ್ಬೇಕಾದ್ರೆ ಹುಷಾರು, ಕಾರ್ಗೆ ಓಡಿಸ್ಬೇಕಾದ್ರೆ ಹುಷಾರು ಅಂತ ಇರ್ತಾರೆ. ಬೀಪ್ ಹಾಕೋಬಿಟ್ಟು ಇಲ್ಲೇ ನುಂಗ್ಕೊಬಿಟ್ರೆ ಒಳ್ಳೇದು. ಬಸ್ಗಳಂತ ಬಸ್ ನನ್ನ ಮಕ್ಕಳು ಇರ್ತಾರೆ, ಓಡಿಸೋದು ಒಳ್ಳೆ ಏನೋ ಟ್ರೈನಿಂಗಲ್ಲಿ ಓಡಿಸ್ದಂಗೆ ಓಡಿಸ್ತಾರೆ. ನಾವು ಪಬ್ಜಿಲೆಲ್ಲ ಓಡಿಸ್ತೀವಲ್ಲ ಹಂಗೆ ಓಡಿಸ್ತಾರೆ ಬಸ್ಗಳಲ್ಲಿ. ರಾಕೆಟ್ ಹಿಂದೆ ಕೂತಿರೋರು ಅದು ಏನಾಯ್ತಾರೆ ಅವ್ನಿಗೆ ಯೋಚನೆನೇ ಇಲ್ಲ, ಆರ್ಸ್ಕೊ ಒಯ್ತಾ ಇರ್ತಾನೆ ಸುಮ್ಮನತಾಗೆ. ಆದರೆ ಲೊಕೇಶನ್ ಆ ಕಡೆ ಈ ಕಡೆ ತುಂಬ ಚೆನ್ನಾಗೈತೆ. ಎಲ್ಲರೂ ಏರ್ ಕಾಣ್ತಿದ್ರೆ ಹಾಕ್ಸ್ಕೊಂಡು ಏರ್ ಹಾಕ್ಸ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ರೋಡೆಲ್ಲ. ಹಿಂದೆ ಒಂದು ಮಿನಿ ರೂಮೇ ರೆಡಿ ಮಾಡ್ಕೊಂಡು ಮಲ್ಗೋನೆ ಅವನು. ರೂಮ್ ತೋರ್ಸೋಣ, ರೂಮ್ ಟೂರ್ ಮಾಡ. ನೋಡಿ ಫ್ರೆಂಡ್ಸ್ ಹೆಂಗೆ ಮಲ್ಗವನೆ. ಇಲ್ಲ, ರೂಮ್ ಟೂರ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಅಷ್ಟೇ ಸಾಕು. ಓಕೆ, ಈ ರೋಡ್ ಚೆನ್ನಾಗೈತೆ, ಅದಕ್ಕೆ ತೋರ್ಸೋಕ್ಕೆ ಅಂತ ಬಂದ್ವಿ. ಮತ್ತೆ ಹಿಂಗೆ ಏನಾರ ಚೆನ್ನಾಗಿದ್ರೆ ಬರ್ತೀವಿ, ಚೆನ್ನಾಗಿಲ್ಲ ಅಂದರೂ ಅದನ್ನ ತೋರ್ಸೋಕೆ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಚಲೋ, ಥ್ಯಾಂಕ್ಸ್ ಚಲೋ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಸುತ್ತಮುತ್ತ ಎಲ್ಲ ಸಕ್ಕದಾಗಿ ಕಾಣ್ತಿದೆ. ಇಲ್ಲಿ ರಬ್ಬರ್ ಪ್ಲಾಂಟೇಶನ್ ಹತ್ರದಿಂದ ನೋಡೋಣ. ರೋಡ್ ಒಂಚೂರು ಆ ಕಡೆ ಈ ಕಡೆ ಎಲ್ಲ ಬಿದ್ದು, ಬಟ್ ಲೊಕೇಶನ್ ಮಾತ್ರ ಬೆಂಕಿ ಆಗೈತೆ. ಆ ಕಡೆ ಈ ಕಡೆ ಸೀನರೀಸು ಸಕ್ಕದಾಗೈತೆ. ಒಳ್ಳೆ ಎಲ್ಲೋ ಒಂದು ಇಷ್ಟು ದಿನ ಇದ್ದಿದ್ದು ಸ್ಟ್ರೆಸ್ ಎಲ್ಲ ಹಂಗೆ ಮಾಯ ಆಗಿರೋಂಗೆ ಐತೈತೆ. ರೋಡ್ ಒಂಚೂರು ಹಿಂಗೆ ಐತೆ ಆವಾಗಿಂದ. ಸೊ ನಮ್ಮ ಶೀಲಾನು ಇದ್ದ ಸೀನರೀಸ್ ನೋಡೋಕ್ಕೆ. ಒಳ್ಳೆ ನಿದ್ದೆ ಆದಮೇಲೆ ಎದ್ದವನೆ. ಹೆಂಗೈತೆ ನಿದ್ದೆ ಎದ್ದು ಸೀನರಿ ನೋಡೋಕ್ಕೆ? ಮೈಂಡ್ ಬ್ಲೂಡಿಂಗ್ ಆಗ್ತಾ ಇದೆ. ಫಸ್ಟ್ ಟೈಮ್ ಇನ್ ಜಸ್ಟ್ ವೇಕಪ್ ಕಾಲ್ ಸೂಪರ್ ಆಗಿದೆ ಅಂತಾನೆ. ಸೂಪರ್ ಆಗಿದೆ. ಇವನಿಗೆ ಒಂದು ಫೋಟೋ ಬೇಕಂತ, ಹಿಂಗೆ ಒಳ್ಳೆ ಬಾಬಾ ಇದ್ದಂಗೆ. ನೇಮ್ದಾಗಿ ಈ ಥರ ಇದಾಗಬೇಕು, ಈ ಥರ ನೇಚರಲ್ಲಿ. ಬಿಸಿಲು ಒಂಚೂರು ಕಮ್ಮಿ ಇದ್ಬಿಟ್ಟಿದ್ರೆ ಮಾತ್ರ ಸೂಪರ್ ಆಗಿರೋದು. ಇಲ್ಲೆಲ್ಲ ಒಂಚೂರು ಮಿಸ್ಟ್ ಇದ್ಬಿಟ್ಟಿದ್ರೆ ಹೆಂಗಿರೋದು ಹೇಳು, ಸ್ವರ್ಗ. ಎಷ್ಟು ಕಿಲೋಮೀಟರ್ ಬಂದಿವೆ? 50. ಇನ್ನೊಂದು 50-60? ಇಲ್ಲ, ಇನ್ನು 60 ಐತೆ. ಇಲ್ಲ, 70 ಐತೆ. ಸರಿ, ಓಕೆ. ಇದೇ ಥರ ಬೇರೆ ಯಾವ್ದಾನ ಲೊಕೇಶನ್ ಸಿಕ್ಕಿದ್ರೆ ಹೇಳ್ತೀವಿ. ಇವಾಗ ರಬ್ಬರ್ ಹತ್ರ ಹೋಗಿ ಮಾಡೋಣ. ಹೋಗಲಿ, ಇಟ್ಟಳೋ ಶಿಷ್ಯ. ಬರ, ರಬ್ಬರ್ ನೋಡೋಣ ಅಂದಲ್ಲ. ಪಂಚೆ ಹಾಕೊಬಿಟ್ಟಿದ್ದೀನಿ. ಹೆಂಗೆ ಹೋಗೋದು ಅಂತಲೇ ಗೊತ್ತಾಯ್ತಲ್ಲ. ಮುಳ್ಳು ಬೇರೆ ಐತೆ. ಹಾಂ, ಬಂದೆ ಗೈಸ್, ಬಂದೆ. ರಬ್ಬರ್ ಪ್ಲಾಂಟೇಶನ್ ಇದು. ಇಲ್ಲ, ಬರಲ್ಲನಾ? ಈಗ ಒಂದು ಪನಿಷ್ಮೆಂಟ್ ಕೊಡುವ ಸಮಯ. ಏನಕ್ಕೆ ಅಂದರೆ ನೆನ್ನೆ ನೈಟ್ ಮಲಗಿದ್ಕೆ. ಅಲ್ಲ, ಇದು 2 ಮಿನಿಟ್ಸ್. ಓಯ್, ಕರೆಕ್ಟು. ನೆನ್ನೆ ನೈಟ್ ನೆನ್ನೆ ನೈಟ್ ಮಲಗಿದ್ಕೆ ಕಾರಲ್ಲಿ ಸಪ್ರೇಟ್ ಪನಿಷ್ಮೆಂಟ್ ಐತೆ. ಇದು ಏನೋ ದೇವಸ್ಥಾನದೊಳಗೆ 2 ನಿಮಿಷದಲ್ಲಿ ಹೋಗಿ ಬರ್ತೀನಿ ಅಂದ 4 ನಿಮಿಷ ಆಯಿತು. ಅದಕ್ಕೆ ಜಸ್ಟ್ 15 ಏನಂದರೆ ಸಿಟಪ್ಸ್ ಹೇಳಿದ್ವಿ. ಅದು ಎಲ್ಲೆಲ್ಲಿ ಹೇಳ್ತೀವಿ ಅಲ್ಲಲ್ಲಿ. ಈಗ 2 ಅಷ್ಟೇ. 2 ಮಗ, ಕಮಾನ್. 1. ಹಾಂ, ಓಕೆ. ಹೇಳ್ದಂಗೆ ಮಾಡೋಣ. ಕೂತ್ಕೋತಾನೆ ಬಿಡ, ಅವ್ನು ಕೂತ್ಕೊಳ್ಳಿ, ಆಮೇಲೆ ಕೂತ್ಕೊಳ್ಳಿ. ನಾನು ಡ್ರೈವರ್ ಸೀಟಲ್ಲಿ ಕೂತ್ಕೋತೀನಿ. ಪಯಣ ಈಗ ರಾಜ ಸೀಟ್ ಕಡೆಗೆ. ಗಾಡಿ ಓಡಿಸ್ತಿರೋರು ತರುಣ್ ಬ್ಲಾಗ್ಸ್, ಹಿಂದೆ ಕೂತಿರೋರು ಜಂಬೂ ಸವಾರಿ. ಇಲ್ಲ, ನೆನ್ನೆ ನೀನು ಹೇಳಿದ್ ಬರಲಿಲ್ಲ ಕಣ. ಯಾವುದು? ಅದೇ ಯಾವುದೋ ಅದೇ ಜಂಬೂ ಸವಾರಿ ಅಂತ ಕರೆದಿದ್ದು. ಅದೇನೋ ಡೈಲಾಗ್ ಬಿಟ್ಟಲ್ಲ. ನಂಗೆ ಮರ್ತೋಗಿದ್ದೀನಿ. ಅದೇನೋ ಫ್ಯಾನ್ಸ್ ಕೊಟ್ಟಿರೋ ಹೆಸರು ಅದು ಇದು ಅಂತ. ಅದು ಡಿಲೀಟ್ ಆಗೋಯ್ತು. ಅಭಿಮಾನಿ ದೇವ್ರುಗಳು ಕೊಟ್ರ ಹೆಸರು ನಿಂಗವೆಲ್ಲ. ಅಭಿಮಾನಿ ದೇವ್ರುಗಳು ಕೊಟ್ಟಿರೋ ಹೆಸರು ಅಂತೆ. ಹೇಳ ಏನೋ ಗೊತ್ತಿಲ್ಲ. ಫಸ್ಟ್ ಹೇಳಿದ್ದು ನಮ್ಮ ಅಭಯ್ ರೆಕಗ್ನೈಸೇಷನ್ ಮಾಡಿದ್ದು. ರೆಕಗ್ನೈಸ್ ಮಾಡಿದ್ದು ತರುಣ್ ಅವರು ನಮಗೆ ತಿಳಿಸಿದ್ದು. ಅದಾದ್ಮೇಲೆ ನಮ್ಮ ತರುಣ್ ಅವರ ಬಂಧು ಬಳಗ ಅಂದ್ರೆ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಆ ಹೆಸರನ್ನ ಸ್ವೀಕರಿಸಬೇಕು ಅಂತ. ಸ್ವೀಕರಿಸಬೇಕು ಅಲ್ಲ, ಸ್ವೀಕರಿಸಬೇಕು. ಅದೇ ಹೇಳಿದ್ದು.
ನೀ ಸ್ವೀಕರಿಸಬೇಕು ಅಂದೆ ಕರೆಕ್ಟಾಗಿ ಹೇಳು. ಅಕ್ಸೆಪ್ಟ್ ಮಾಡಬೇಕು ಅಂತ ಯೋಯ್ ಕನ್ನಡದಲ್ಲಿ ಹೇಳು. ಸ್ವೀಕರಿಸಬೇಕು ಸ್ವೀಕರಿಸ. ಸ್ತ್ರೀ ಅಂದ್ರೆ ಸ್ತ್ರೀ. ಹುಡುಗಿ ಕಣೋ. ಸ್ವೀಕರಿಸಬೇಕು ಅಂತ ಸ್ವಿ SWI ನಾನು ಇನ್ನೇನ್ ಹೇಳ್ತಾ ಇದ್ದೀನಿ ಶ್ರೀ. ನೀನು ಬೇಕಾದ್ರೆ ವಿಡಿಯೋ ರಿವೈಂಡ್ ಮಾಡ್ಕೊಂಡು ನೋಡು. ನೀನ್ ಹೇಳ್ತಾ ಇರೋದು ಸ್ವೀಕರಿಸಬೇಕು. ಇವಾಗ ಕರೆಕ್ಟ್ ಆಗಿ ಹೇಳು. ಕಳಕಳೆಯ ವಿನಂತಿ ಮಾಡಿ ಅದನ್ನ ಕಳಕಳೆ ಅಂದ್ರೆ ಖುಷಿ ಕಣ. ಅಲ್ಲ ನೀನ್ ಎಲ್ಲಾರು ನಂಗೆ ಹಂಗ ವಿನಂತಿ ಮಾಡಿ ಕಳಕಳಿ ಕಳಕಳೀಯ ವಿನಂತಿ ಮಾಡಿ. ಹಾಯ್ ಫ್ರೆಂಡ್ಸ್, ವಿ ಆರ್ ಬ್ಯಾಕ್. ರೋಡ್ ನೋಡಿ, ವ್ಯೂ ರೋಡು ಎರಡೂ ಸಖತ್ತಾಗಿದೆ ಅದಕ್ಕಿಂತ ಕಾಂಬಿನೇಷನ್. ಸಕ್ಕತ್ತಾಗಿರೋ ಒಂದು ಮ್ಯಾಟ್ರ್ ತೋರಿಸ್ತೀನಿ. ಹಾ, ಹಂಗೆ ಇದು- ಕ್ಯಾಮ್ರಾ ನಿಂದ ತಿರ್ಗ್ಸು. ಇಲ್ಲಿ ಕರ್ವ್ಗಳು ಜಾಸ್ತಿ ಆಯ್ತಾ, ಅದಕ್ಕೆ ಸೆಂಟರ್ ಆಫ್ ಮಾಸ್ ಅಂತೆ. ನಾವು ಕಾಮರ್ಸ್ ಸ್ಟೂಡೆಂಟ್. ಸೆಂಟರ್ ಆಫ್ ಗ್ರಾವಿಟಿ ಕಣ. ಹೇಳ ಅದ್ರ ಬಗ್ಗೆ ನಾನಲ್ಲ ಕಣ, ಅವ್ನು ಹೇಳ್ತಾನೆ ಕೂತಿರೋನು. ಕೂತಿರೋ ನೋಡಿ. ಮಗ ಓಡ್ಸ ಹುಟ್ಟಿಗೆ ಇನ್ನು ಹಿಂಗ್ ಕುತ್ಕೊಳ್ಳೋದು. ಹೆಂಗ್ ಕುತ್ಕೊಂಡಿದ್ಯಾ ತೋರ್ಸೋ, ಏನಕ್ಕೆ ಹಂಗ್ ಕುತ್ಕೊಂಡಿದ್ಯಾ? ಈ ಕಡೆ ಗಾಡಿ ಹೇಳಿದ್ರೆ ಈ ಕಡೆ ಇಟ್ಕೊಳಕ್, ಈ ಕಡೆ ಗಾಡಿ ಹೇಳಿದ್ರೆ ಈ ಕಡೆ ಇಟ್ಕೊಳಕ್ಕೆ. ನೋಡಿ ಫ್ರೆಂಡ್ಸ್, ಹಿಂಗೆ ಹೊಡ್ದ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಹೊಡ್ದ ಯಾರವ್ನು? ಮುಂದೆ ಇರೋದು ಯಾವ್ದೋ ಬೆಂಜಾ. ಈ ಕ್ಲಾಸ್ ಈ ಕ್ಲಾಸ್ ಆದ್ರೆ ನಾವು ಲೋ ಕ್ಲಾಸ್. ನಾವು ಲೋ ಕ್ಲಾಸ್. ನಂದಿನಿ ಮಿಲ್ಕ್. ವ್ಯೂ ನೋಡಿ ಇಲ್ಲಿಂದ ನಮ್ಮ ಕಾರ್ಗೂ ವ್ಯೂಗೂ ಸಾಕಾಗೈತೆ. ಹಂಗೆ ಇಲ್ಲೂ ಅಷ್ಟೇ ಲೊಕೇಶನ್ನು ಸೂಪರ್ ಆಗಿತ್ತು. ಸೊ ಇವಾಗ ಟೀ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಈ ಲೊಕೇಶನ್ ನೋಡ್ಬಿಟ್ಟೆ ಬಂದಿದ್ದೀವಿ. ಟೀ ಕುಡಿಯೋಣ ಅಂತ ಅಟ್ಲೀಸ್ಟ್ ಒಂದು 2 ನಿಮಿಷ. ಸಾಕಾಗಿತ್ತು. ಹೆಂಗೈತಾ? ಅಲ್ಲಿ ಹೋಗೋಕ್ಕೆ ಎಲ್ಲೂ ದಾರಿ ಇಲ್ವಂತೆ. ಸೊ ಇಲ್ಲಿಂದನೇ ನೋಡಿ. ದಾರಿ ಇದೆ, ಬಟ್ ಆದ್ರೆ ಪರ್ಮಿಷನ್ ಪರ್ಮಿಷನ್ ಇದೆ. ಪರ್ಮಿಷನ್ ಕೊಡಲ್ಲ. ಅದು ಇದು ಅಷ್ಟೇ ಸಕ್ಕದಾಯ್ತೆ ಒಂಥರ ಪಾತು ಬೇಕಾದ್ರೆ ನಿಮ್ಮೊಂದೀಗ ಇನ್ನೊಂದು ಬೇಕನಾ? ಎಲ್ಲ A few moments later. ನಿಜವಾಗ್ಲೂ ವಿಡಿಯೋ ಮಾಡೋಕ್ಕೆ ಅನಿಸಿಲ್ಲ. ಆದರೆ ಇವ್ನು ಇವಾಗ ನೆನಪಿಸ್ತಾನೆ, ವಿಡಿಯೋ ಮಾಡು. ಆರೋಗ್ಯ ಕ್ಷೇಮ ಕೇಂದ್ರ. ಸರಿ, ಓಕೆ. ಈ ಬ್ಯೂಟಿಫುಲ್ ಪ್ಲೇಸ್ನ ನಿಮಗೂ ತೋರ್ಸೋಣಂತ. ಈ ಥರ ಪಾಚಿ ಕಟ್ಟಿರೋ ಕಾಂಪೌಂಡು ಇದೆಲ್ಲ ಒಳ್ಳೆ ಡಿಫ್ರೆಂಟ್ ಫೀಲ್ ಕೊಡ್ತದೆ. ಆ ಫೀಲ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಯ್ತಿಲ್ಲ ನಮಗೆ. ನಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಇಷ್ಟು ಜೋರಾಗಿ ಮಾತಾಡು. ಕೇಳಿಸುತ್ತೆ ಬಿಡಲೇ. ವಾಯ್ಸ್ ಕ್ಯಾಪ್ಚರಿಂಗ್ ಚೆನ್ನಾಗಿದೆ ನಂದಲ್ಲ ಅಂತ ಆರಾಮೇಳದಲ್ಲೇ ಕೇಳಿಸಿದೆ ಕಣ. ಸರಿ ಆಯ್ತು. ನನಗೆ ಇವನು ಟ್ರಿಪ್ ಮಾಡ್ತಾನೆ ಗೈಸ್. ನಾನು ಶಾಂತ ರೀತಿಯಿಂದ ಇರಬೇಕು ಅಂತ ಅನ್ಕೋತೀನಿ. ಕಾರ್ ಬಂದಂಗಾಯ್ತು ಕಣೋ ನಂಗೆ. ಗಾಬರಿ ಆಗ್ಬಿಡ ಕಣೋ. ಕಾರ್ ಬಂದ್ರೆ ಅವನು ನಿಲ್ಸ್ಕೊತಾನೆ ಕಣೋ. ಅವನು ನಿನಗೆ ಗುದ್ದಕ್ಕೆ ಆಸೆನ ಬಂದು ಮಗ ಇಲ್ಲೊಂದು ಸ್ವಲ್ಪ ಸ್ಲೋ. ಉದ್ರೋಗಿರೋ ಒಂದು ಇದಕ್ಕೆ ಓಡಾಡ್ತಲ್ಲ. ಎಷ್ಟುದ್ದ ಐತೆ ಗೊತ್ತೇನದು? ಇಲ್ಲೇ ಐತಲ್ಲ. ಮರ ನೋಡಿ ಎಷ್ಟುದ್ದ ಐತೆ, ಹೆಂಗೈತೆ ನೋಡೋದು. ನಿಲ್ಸು ಇಲ್ಲೇ ಸೇರಿದಕ್ಕೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೋಬೋದು ಆರಾಮಾಗಿ. ನಡಿಯೋ ಬೇಡ ನಡಿಯೋ, ಇನ್ ನಡಿಯೋ ಇಳ್ಕೊಂಡು ನಡ್ಕೊಂಡು. ಇಲ್ಲ ನಡ್ಕೊ ಬರೋಕೆ ಆಗಲ್ಲ ಕಣಲ್ಲ. ತಾಯಿ ನಡಿಯೋ, ತಲೆ ಕೆಡ್ಸ್ಕೊಡ. ನೀನ್ ಇಂಥ ಕಡೆ ಎಲ್ಲ ನಡೀತೀಯ ನಂಗೆ ಗೊತ್ತು. ಇಲ್ಲ ನಾನು ನಿಂತ ಕಡೆ. ಎಷ್ಟು ಎಕರೆ ಐತೆ ಇಲ್ಲಿ? ನಂಗೆ ಗೊತ್ತಿಲ್ಲ. ನಮ್ಮ ತಾತದ್ದೆಲ್ಲ ಬೆಟ್ಟದ ಮೇಲೆ ಇರೋದು. ಇಲ್ಲ ಅಲ್ಲಿಗೆ ಹೋಗೋಣ ಕಣಂದ್ರೆ. ಇವಾಗಲೂ ಹೇಳ್ತೀನಿ, ಬದುಕಿದಾಗ ಸ್ವರ್ಗ ನೋಡ್ಬೇಕಂದ್ರೆ ಈ ಥರ ನಾನು ಗೊತ್ತಿರೋರು ಮನೆ ಇದ್ರೆ ಒಂದು 2 ದಿನ ರಜಾ ಹಾಕ್ಬಿಟ್ಟು ಆರಾಮಾಗಿ ಬರೋ ಯಾವ ಪ್ರೆಷರು ಯಾವ ವರ್ಕ್ ಪ್ರೆಷರು ನಾನು ಇರೋಲ್ಲ. ಫುಲ್ ಮೈಯೆಲ್ಲ ಜುಮ್ಮ ಅಂತ ಐತಲ್ಲ ತರುಣ ನಿಂಗೆ? ಮೈಯೆಲ್ಲ ಮನಸ್ಸೇ ಹಿತವಾಗೈತು. ಯಾರಿದು? ಇದೇನಾ ಹೇಳಿ ನೀನು? ಇಲ್ಲ ನಡಿ ಮಗ. ದಿಸ್ ಈಸ್ ಜಸ್ಟ್ ದಿಸ್ ಒನ್ ಫಾರ್ ಯು. ಫಸ್ಟ್ ಕೇರ್ ಹಾಕು. ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಸ್ಟೀಪ್ ರೈಟ್ ಟರ್ನು. ಅದೇನಾ? ಅಲ್ಲ ಮಗ. ನಿಜವಾದ ಸ್ವರ್ಗ ಇದೆಲ್ಲ. ಲೆಫ್ಟ್. ತುಂಬಾ ದಿನದಿಂದ ಆಸೆ ಆಯ್ತು ಹಿಂಗೆ ಎಲ್ಲ ಹೋಗಿ ಸ್ಟೇ ಮಾಡಿ ಎಂಜಾಯ್ ಮಾಡ್ಬೇಕಂತ. ಇಲ್ಲೆಲ್ಲ ನೀರು ಬಂದಿತ್ತೇನಾ? ಇಲ್ಲ, ಇಷ್ಟ ಮೇಲೆಲ್ಲ ಬರಲ್ಲ. ಏನ್ ನೀರು? ಕಾವೇರಿನಾ? ಕಾವೇರಿ ಅಲ್ಲ. ಮತ್ತೆ ಇದೇನಾಗಿತ್ತಲ್ಲ ಫ್ಲಡ್. ಫ್ಲಡ್ ಆದ್ರೆ ನೀರೆಲ್ಲ ಇಲ್ಲಿಗೆ ಬರಲ್ಲ.
ಆದಷ್ಟು ಈ ಕಡೆ ರೈಟಲ್ಲಿರೋ ಲೆಫ್ಟ್ ತಗೋ ಇಲ್ಲಿ. ಇದಾ ಎಸ್ ಬ್ರೋ, ಹೋಗುತ್ತೆ ಡಿಸ್ಟೆನ್ಸ್ ನೋಡ್ಕೊಂಡು ಹೋಗು ಅಂತ ದೊಡ್ಡ ಪಿಕಪ್ಪೇ ಹೋಗುತ್ತೆ. ಪಿಕಪ್ ಟ್ರಕ್ Pickup ಮಾಡೋದೇ ಎಲ್ಲೋ ಒಂದ್ ಕಡೆ ಹೋಗಕ್ಕೆ ಈ ಕಡೆ ಎಲ್ಲ ಕಡೆ ಹೋಗಕ್ಕೆ. ಅದೇ ನನ್ನ ಮನೆ. ಅಲ್ಲ ಮಗ, ಅಲ್ಲೋಡ ಅಲ್ಲೇ ಫಾಲ್ಸ್ ಐತೆ ಕೆಳಗಡೆ. ಅದು ಎಷ್ಟು ನೀರು ಐತೆ ನೋಡ್ಲಾ, ಅದೇ ಇದೇನಾ ಫಾಲ್ಸು? ಎಷ್ಟು ಬತ್ತದೆ ಅದೇ ಕಡೆ ಒಂದಿಬ್ರು ಹುಚ್ಚೋದಂಗೆ. ಈ ಕಡೆ ಬರೋ, ಇನ್ನು ಎಲ್ಲೋಯ್ತೋ ಹೆಂಗೋಯ್ತು ಶಿಲ? ಹೊಡಿತಿದೆ ಇಳ್ಕೊಳ್ಳೋದಾ? ಇಳ್ಕೊಂಡ್ರಿ ಏನಾಗತ್ತೆ? ಏನು ಆಗಲ್ಲ. ಲೇ ವೆಯ್ಟ್ ಕಮ್ಮಿ ಹೊಡಿಲಿಲ್ಲ ನೋಡಿ. ಇದೇನಾ ಹಚ್ಚು ಮಗ ಮೇಲೆ. ಆರಾಮಾಗತ್ತದೆ ನೋಡಿ. ಆ ಕಡೆಯಿಂದ ಯಾರು ಬರಲ್ಲ ತಾನೆ ಪಕ್ಕ? ಯಾರು ಬರಲ್ಲ. ಜೈ ಶ್ರೀರಾಮ್ ಅಂದ್ಬಿಟ್ಟು ಹತ್ತು ಗೈಸ್. ಒಂದು ನಿಮಿಷ ರೋಡ್ ನೋಡ್ಕೊಂಬಿಡಿ ಮಗ. ಈಗ ಹೇಳಿದೀನಿ, ಮೇಲ್ಗಡೆ ಸ್ಟೀಪ್ ರೈಟ್ ಐತೆ, ಕ್ಲೀನಾಗಿ ನೋಡ್ಕೊಂಡು ಎತ್ತು ರೈಟು, ಮಿಸ್ ಮಾಡಬೇಡ. ಗಾಡಿ ಮಾತ್ರ ನಿಲ್ಸಕ್ಕೆ ಹೋಗ್ಬೇಡ ಯಾವುದೇ ಕಾರಣಕ್ಕೂ. ಲಾಂಗ್ ಟರ್ನ್ ತಗೋ, ಇದೇ ರೈಟು. ಲಾಂಗ್ ಟರ್ನ್ ಎತ್ಕೊಚ್ಚೂರು, ಎತ್ತು ಲಾಂಗು. ಇವಾಗ ಹತ್ಬೇಕಾದ್ರೆ ಗೊತ್ತಾಗಲ್ಲ, ಇಳಿಬೇಕಾದ್ರೆ ಗೊತ್ತಾಗೋದು. ಇಷ್ಟೇನಾ? ನಿಲ್ಸು. ಸ್ಟಾಪ್. ಏನು ಹೋಗ ಇಲ್ಲೇ. ನೋಡು.